ಬೆಳಗ್ಗೆ ಒಂದು ಸ್ಪೆಷಲ್ ಪಲಾವ್ ಮಾಡಿದಾಗ ಅಂತ फक्त तुम्हाला सिंगल ಆರ್ಡರ್ ಕೊಟ್ಟಿದ್ದೀವಿ, ನಾಡಿದ್ದು ಬರುತ್ತೆ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡಿದ್ದೀನಿ, ಮತ್ತು ಸ್ವಲ್ಪ ವಡೆ ಕೂಡ ಮಾಡ್ತಾಯಿದ್ದೀನಿ. ಇದು ಉದ್ದಿನಬೇಳೆ ವಡೆ. ಸೊ ನಾವು ಜಾಸ್ತಿ ಹೊರಗಡೆದು ತಿನ್ನೋದಿಲ್ಲ. ಈ ವಡೆ ಎಲ್ಲ ನಾನು ಮನೆಯಲ್ಲೇ ಮಾಡ್ತೀನಿ. ಉದ್ದಿನಬೇಳೆ ಮತ್ತು ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಮೆಂತೆ ಕಾಳು ಹಾಕಿ ನೆನೆ ಇಟ್ಟಿದ್ದೆ. ಸೊ ಬೆಳಗ್ಗೆ ರುಬ್ಕೊಂಡು ಈಗ ಅದಕ್ಕೆ ಎಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಇದು ಕೊಬ್ಬರಿ ಮತ್ತು ಜಿಂಜರ್, ಸೊ ಮತ್ತು ಸ್ವಲ್ಪ ಇದು ಹಸಿಮೆಣಸಿನ್ಕಾಯಿ, ಸೊ ಇದೆಲ್ಲ ಹಾಕಿ ಕಲಿಸ್ಬಿಟ್ಟು ಹಿಟ್ಟನ್ನು ಸೊ ಈಗ ನಾನು ವಡೆನ ಮಾಡ್ತಾಯಿದ್ದೀನಿ. ಸೊ ಇದು ತೂತ್ ವಡೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಆ್ಯಕ್ಚುಲಿ ನಾನು ಇದು ರೇರು ಮಾಡೋದು ಇಡ್ಲಿ ಜೊತೆ, ಇಲ್ಲಾಂತಂದರೆ ಜಸ್ಟ್ ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಮಾಡಿರ್ತೀನಿ. ಆದರೆ ಇವತ್ತು ಸ್ವಲ್ಪ ಸ್ಪೆಷಲಾಗಿ ಇವತ್ತು ಹಾಲಿಡೇ ಕೂಡ ಇದೆ. ಇವತ್ತು ಸ್ಯಾಟರ್ಡೇ, ಸೊ ಹಸ್ಬೆಂಡ್ಗೆ ಹಾಲಿಡೇ ಇರುತ್ತೆ. ಸೊ ಹಾಗಾಗಿ ಏನಾದರೂ ಸ್ಪೆಷಲ್ ಮಾಡಿಕೊಡೋಣ ಅಂತ ಇದು ವಡೆನ ಮಾಡ್ತಾಯಿದ್ದೀನಿ. ಅವ್ರಿಗೆ ಈ ವಡೆ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ನಾನು ಮಾಡೋ ವಡೆ ಅಂತಂದರೆ ಮನೆಯಲ್ಲಿ ಮಾಡಿದಂಥ ವಡೆ ಅಂತಂದು ತುಂಬ ಇಷ್ಟ ಆಗುತ್ತೆ. ಸೊ ಇದಕ್ಕೆ ಸಾಂಬಾರು ಕೂಡ ಮಾಡಿದ್ದೀನಿ. ಇದು ಬಾಟಲ್ ಗಾರ್ಡ್ ಸಾಂಬಾರು, ತುಂಬ ಟೇಸ್ಟಿಯಾಗಿತ್ತು. ಸ್ನಾನ ಆಯಿತು, ತಿಂಡಿ ಆಯಿತು. ಸೊ ಇವಾಗ ಬಂದು ಕೂತ್ಕೊಂಡಿದ್ದೀನಿ. ಸೊ ಇವಾಗ ಏನಿಲ್ಲ, ಮಧ್ಯಾಹ್ನ ಜಸ್ಟ್ ರೈಸ್ ಮಾಡೋದು, ಏನು ಜಾಸ್ತಿ ಅಂದರೆ ಚಪಾತಿ ರೋಟಿ ಆ ಥರ ಏನಿಲ್ಲ. ಸೊ ಇದು ಬೆಳಗ್ಗೆ ಸ್ವಲ್ಪ ಹೆವಿ, ಯಾಕಂದರೆ ಇವತ್ತು ಸ್ಯಾಟರ್ಡೇ ಅಲ್ಲ. ಸೊ ಸ್ಯಾಟರ್ಡೇ ಏನಾದರೂ ಸ್ವಲ್ಪ ಸ್ಪೆಷಲ್. ಸ್ಯಾಟರ್ಡೇ ಸಂಡೇ ಯೂಶ್ವಲಿ ಇವ್ರಿಗೆ ಹಾಲಿಡೇ ಇರುತ್ತೆ. ಸೊ ಹಾಗಾಗಿ ನಾನು ಏನಾದರೂ ಈ ಥರ ಸ್ಪೆಷಲಾಗಿ ಮಾಡಿ ಕೊಡಬೇಕು ಅಂತ ನನಗೆ ಅನಿಸುತ್ತೆ ಯಾವಾಗಲೂ. ಯಾಕಂದರೆ ಪಾಪ ಬೇಜಾರಾಗಿರ್ತಾರಲ್ಲ, ಅದೇ ರುಟೀನ್ ಇರುತ್ತೆ ಅವ್ರದ್ದು. ಹೋಲ್ ವೀಕ್ ಅವರು ಮಧ್ಯೆ ಮಧ್ಯ ಟ್ರಾವೆಲಿಂಗ್ ಮಾಡ್ತಾರೆ. ಸೊ ಅವರು ಬಾಂಬೆಯಲ್ಲಿ ಅಂದರೆ ಇರ್ತಾರೆ, ಆದರೆ ಸ್ವಲ್ಪ ಕಡಿಮೆ. ಸೊ ಟ್ರಾವೆಲಿಂಗ್ ಸ್ವಲ್ಪ ಜಾಸ್ತಿ ಆಗಿದೆ ಇವಾಗ ಈ ಮಂತು. ಸೊ ಹಾಗಾಗಿ ಈ ಥರ ಏನಾದರೂ ಸ್ಪೆಷಲ್, ಅವ್ರು ತುಂಬಾ ಇಷ್ಟ, ಅವರು ತುಂಬಾ ಫುಡಿ. ಸೊ ಹಾಗಾಗಿ ಈ ಥರ ಏನಾದರೂ ಸ್ಪೆಷಲ್ ಮಾಡಿಕೊಟ್ರೆ ಚೆನ್ನಾಗಿ ಫೀಲ್ ಆಗುತ್ತೆ ಅವರು ಕೂಡ. ಮತ್ತು ಅವರು ಇಷ್ಟಪಟ್ಟು ತಿಂತಾರೆ, ಹೊರಗಡೆದಷ್ಟು ಇಷ್ಟಪಡಲ್ಲ ಅವರು. ಆದ್ರೂ ಏನು ಅಂದರೆ ಇದು ಆಪ್ಷನ್ಸ್ ಇಲ್ಲಲ್ಲ. ಸೊ ಹೊರಗಡೆ ತಿನ್ನಬೇಕಾಗತ್ತೆ. ಸೊ ಇವಾಗ ಈ ಥರ ಇದ್ದಾಗ ನಾನು ಮನೆಯಲ್ಲೇನಿದ್ದಾಗ ನಾನು ಈ ಥರ ಮನೇಲಿ ನಾನು ತುಂಬಾ ಮನೆ ಫುಡ್ ಪ್ರಿಫರ್ ಮಾಡ್ತೀನಿ. ನಾನು ಪರ್ಸ್ನಲಿ ನಾನು ಕೂಡ ಜಾಸ್ತಿ ಹೊರಗಡೆ ಪ್ರಿಫರ್ ಮಾಡೋದಿಲ್ಲ. ಯಾವಾಗಾದರೂ ಹೊರಗಡೆ ಹೋಗಿರ್ತೀವಿ, ಟ್ರಾವೆಲ್ ಮಾಡ್ತೀವಿ ಅಂದಾಗ ಮಾತ್ರ ನನಗನ್ಸುತ್ತೆ, ಅವಾಗ ಮಾತ್ರ ನನಗೆ ಅನಿಸುತ್ತೆ ತಿನ್ನಬೇಕು ಅಂತ. ಓಕೆ, ಇವತ್ತು ಇದು ಸೋಯಾ ಚಂಕ್ಸ್ ಪಲಾವ್ ಮಾಡ್ತಾಯಿದ್ದೀನಿ. ಸೊ ತುಂಬಾ ಸಿಂಪಲ್ ಪಲಾವ್. ಸೊ ಆ ರೆಸಿಪಿ ಕೂಡ ಇವತ್ತು ನಾನು ಶೇರ್ ಮಾಡ್ತೀನಿ, ನಾನು ಹೇಗೆ ಮಾಡ್ತೀನಿ ಅಂತ. ಇಲ್ಲಾಂದರೆ ನಾನು ಯೂಶ್ವಲಿ ಗ್ರೇವಿ ಅಥವಾ ಇದು ಏನು ಚಪಾತಿ ಅಥವಾ ರೋಟಿ ಮಾಡ್ತೀನಿ. ಸೊ ಇವತ್ತು ಪಲಾವ್ ಮಾಡ್ತಾಯಿದ್ದೀನಿ. ಮತ್ತು ಇದು ಸೋಯಾ ಚಂಕ್ಸ್ ತುಂಬಾ ಒಳ್ಳೆಯದು. ವೀಕ್ಲಿ ಒನ್ಸ್ ಆದರೂ ತೊಗೊಳ್ಬೇಕು ಅಂತಾರೆ, ಹೆಲ್ತ್ಗೆ ಚೆನ್ನಾಗಿರುತ್ತೆ, ಒಳ್ಳೆಯದು ಅಂತ. ಸೊ ಇವತ್ತು ಅದರ ರೆಸಿಪಿಯನ್ನು ಶೇರ್ ಮಾಡ್ತೀನಿ. ಸೊ ಮತ್ತು ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಯಾವುದೇ ನಾನು ಮುಂದೆ ವಿಡಿಯೋ ಹಾಕಿದ್ರು ಸೊ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಈಸಿಲಿ ಆ ಟೈಮಲ್ಲಿ ನೀವು ನೋಡ್ಬೋದು. ಮತ್ತು ಈ ವಿಡಿಯೋ ನಿಮಗೆ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡ್ಕೊಳ್ಳಿ. ಸೊ ಬನ್ನಿ, ಹಾಗಾದರೆ ನಾನು ಸ್ಟಾರ್ಟ್ ಮಾಡ್ತೀನಿ ಪ್ರಿಪ್ರೇಷನ್. ಸೊ ಏನೆಲ್ಲ ಬೇಕಾಗತ್ತೆ ಅಂತ ನೋಡೋಣ, ಮತ್ತು ಹೇಗೆ ಮಾಡ್ತೀನಿ ಅಂತ ನೋಡೋಣ. ಈ ಗುಲಾಬಿನ ತೊಗೊಂಡು ಬಂದೆ, ಇದು ಬಟನ್ ಗುಲಾಬಿ ಅಂತೀವಲ್ಲ, ಸೊ ಇದನ್ನು ತೊಗೊಂಡು ಬಂದಿದ್ದೀನಿ. ಸೊ ಇದನ್ನು ಈ ಪಾಟಿಗೆ ಹಚ್ಚಬೇಕೀಗ. ಸೊ ನನಗೆ ಇವತ್ತು ಟೈಮ್, ನಾನು ಮಧ್ಯಾಹ್ನ ಎಲ್ಲ ಅಡುಗೆ ಆದಮೇಲೆ ಸೊ ಇದನ್ನು ಹಚ್ಚೋ ಪ್ಲ್ಯಾನ್ ಇದೆ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇಷ್ಟು ಚಿಕ್ಕದಾಗಿರುತ್ತೆ ನೋಡಿ, ಸ್ಮಾಲ್ ಗುಲಾಬಿ. ಸೊ ಇದೇ ಕಲರ್ ಇತ್ತು ನನಗೆ. ಆ್ಯಕ್ಚುಲಿ ಸ್ಯಾಫ್ರಾನಲ್ಲಿ ಬೇಕಾಗಿತ್ತು, ಅಂದರೆ ಕೇಸರಿ ಕಲರ್, ಅದು ಇರಲಿಲ್ಲ.
ಸೋಯಾ ಚಂಕ್ಸ್ ಪಲಾವ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಫ್ಲೇವರಿಗೆ ಅಂತ ನಾನು ಪುದೀನ ಕೂಡ ಹಾಕ್ತೀನಿ. ಚೆನ್ನಾಗಿ ಬರುತ್ತೆ ಫ್ಲೇವರ್. ಪುದೀನ ತುಂಬ ಒಳ್ಳೆಯದು ತಿನ್ನೋದಕ್ಕೆ, ಅಂದರೆ ಹೆಲ್ದಿ ಕೂಡ. ಸ್ಕಿನ್ ಮತ್ತು ಹೇರ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ನನ್ನ ಅಡುಗೆಯಲ್ಲಿ ಸ್ವಲ್ಪ ಸ್ವಲ್ಪ ನಾನು ಪುದೀನ ಈ ಥರ ಬಿರಿಯಾನಿ ಪಲಾವ್ ಮಾಡುವಾಗೆಲ್ಲ ಈ ಥರ ಪುದೀನ ನಾನು ತೊಗೊಂಡಿಟ್ಕೊಂಡಿರ್ತೀನಿ. ಸೊ ಅದನ್ನು ಹೇಗೆ ಸೇವ್ ಮಾಡಬೇಕು, ಸೊ ಫ್ರೆಶ್ ಆಗಿ ಇರಬೇಕು ಅಂತಂದರೆ ಸೊ ಅದಕ್ಕೊಂದು ಟ್ರಿಕ್ ಇದೆ. ಸೊ ನಿಮಗೆಲ್ಲ ತಿಳ್ಕೊಬೇಕಾದ್ರೆ ಪ್ಲೀಸ್ ನನಗೊಂದು ಕಮೆಂಟ್ ಹಾಕಿ ಏನಂತ ತಿಳ್ಕೊಬೇಕಾದ್ರೆ. ಸೊ ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಡೆಫಿನೆಟಾಗಿ ನಿಮಗೆ ಅದನ್ನು ತೋರಿಸ್ತೀನಿ, ಹೇಗೆ ನೀವು ಪುದೀನಾನ ಕರೆಕ್ಟಾಗಿ ಸ್ಟೋರ್ ಮಾಡಿದ್ರೆ ಕರೆಕ್ಟಾಗಿ ಈ ಥರ ಫ್ರೆಶ್ ಆಗಿರುತ್ತೆ. ಅಂದರೆ ಮಾರ್ಕೆಟಲ್ಲಿ ಹೇಗೆ ತೊಗೊಂಬಂದಿರ್ತೀವಲ್ಲ ಫಸ್ಟ್ ಡೇ ಫ್ರೆಶ್ ಆಗಿರುತ್ತೆ, ಅದೇ ರೀತಿ ಇರುತ್ತೆ. ಸೊ ಪ್ಲೀಸ್ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಸೊ ಈಗ ಬನ್ನಿ ಹೇಗೆ ಸೋಯಾ ಚಂಕ್ಸ್ ಪಲಾವ್ ಅಥವಾ ಬಿರಿಯಾನಿಯನ್ನು ಸೊ ಹೇಗೆ ಮಾಡೋದಂತ ನಿಮಗೆಲ್ಲ ಶೇರ್ ಮಾಡ್ತೀನಿ ರೆಸಿಪಿ. ಸೊ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇದು ಪುದೀನ ಸೊಪ್ಪೇನಿದೆ ಅದನ್ನು ಕೂಡ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 7ರಿಂದ 8 ಬೆಳ್ಳುಳ್ಳಿ ಮತ್ತು ಒಂದು 5ರಿಂದ 6 ಹಸಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇದು ಗ್ರೀನ್ ಕಲರ್ ಮಾಡ್ತಾಯಿದ್ದೀನಿ ನಾನು. ಇದಕ್ಕೆ ಖಾರ ಹಾಕ್ತಾಯಿಲ್ಲ, ಹಸಿ ಮೆಣಸಿನ್ಕಾಯಿನ ಹಾಕೋದು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಸ್ವಲ್ಪ ಇದಕ್ಕೆ ಖಡಾ ಮಸಾಲ ಕೂಡ ಹಾಕಬೇಕು. ಈಗ ದಾಲ್ಚಿನ್ನಿ ಮತ್ತು ಮೆಣಸು ಸೊ ಇದೆಲ್ಲ ಹಾಕ್ತೀನಿ. ಸೊ ಇದು ಎಣ್ಣೆಯಲ್ಲಿ ಕೂಡ ಹಾಕ್ಬೋದು. ಇದು ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಆದರೆ ನಾನು ಈ ಥರ ಮಿಕ್ಸಿಲೇ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಅನ್ನದಲ್ಲಿ ಎಲ್ಲ ಮಿಕ್ಸ್ ಆದರೆ ಚೆನ್ನಾಗಿ ತಿನ್ಬೋದು. ಈ ಥರ ಎಣ್ಣೆಯಲ್ಲಿ ಹಾಕಿದರೆ ಬರೀ ಅದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿ ಅನಿಸಲ್ಲ, ತಿನ್ನೋದಕ್ಕಾಗಲ್ಲ. ಸೊ ಎಸಿತೀವಿ ನಾವು. ಸೊ ಹಾಗಾಗಿ ನಾನು ಮಿಕ್ಸಿಯಲ್ಲೇ ಇದನ್ನು ಹಾಕಿ ರುಬ್ಕೊಳ್ತೀನಿ. ಸೊ ಹಾಗಾಗಿ ಚೆನ್ನಾಗಿ ರೈಸಲ್ಲಿ ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ಫ್ಲೇವರ್ ಕೂಡ ಚೆನ್ನಾಗಿ ಕೊಡುತ್ತೆ. ಇದಕ್ಕೆ ನಾನು 3ರಿಂದ 4 ದಾಲ್ಚಿನ್ನಿ ತುಂಡನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಸ್ಟಾರ್ ಎನಿಸ್ ಅಂತ ಏನು ಬರುತ್ತೆ ಅದು ಕೂಡ ಈಗ ತೆಗೆದು ಇಟ್ಕೊಳ್ತಾ ಇದ್ದೀನಿ, ಅದು ಎಣ್ಣೆಯಲ್ಲಿ ಹಾಕ್ತೀನಿ. ಮತ್ತು 2 ಲವಂಗ ಹಾಕಿದೆ. ಮತ್ತು ಈಗ ಗೋಡಂಬಿಯನ್ನು ಕೂಡ ಹಾಕ್ತಾಯಿದ್ದೀನಿ, ಒಂದು 5ರಿಂದ 6 ಗೋಡಂಬಿ ಕೂಡ ಹಾಕ್ತಾಯಿದ್ದೀನಿ. ಸೊ ಇದು ಕ್ಯಾಶ್ಯೂ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಥಿಕ್ನೆಸ್ ಕೊಡುತ್ತೆ. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ನೀರು ತೊಗೊಂಡು ಅದನ್ನು ಕುದಿಸ್ಕೊಂಡಿದ್ದೀನಿ. ಅದಕ್ಕೆ ಈಗ ನಮಗೆ ಎಷ್ಟು ಬೇಕಷ್ಟು ಸೋಯಾ ಚಂಕ್ಸನ್ನು ಹಾಕ್ತಾಯಿದ್ದೀನಿ. ಇದು ಸೋಯಾ ಚಂಕ್ಸ್ ಸಾಫ್ಟ್ ಆಗಬೇಕು ಮತ್ತು ಅದರ ನೀರೇನಿದೆ ಅದನ್ನು ಹಿಂಡ್ಕೊಂಡು ಆನಂತರ ಅನ್ನದಲ್ಲಿ ಹಾಕಬೇಕು. ಸೊ ಇದು ಮಾಯ್ಸ್ಟ್ ಇರಬಾರ್ದು. ಸೊ ಹಾಗೆ ನಾನು ಮೊದಲೇ ಇದನ್ನು ಪ್ರೊಸೆಸ್ ಅಂದರೆ ಮಾಡೋಕ್ಕಿಂತ ಮುಂಚೆ, ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಈ ಥರ ಮಾಡಿರ್ತೀನಿ. ಸೊ ಅದನ್ನು ಆಮೇಲೆ ಲಾಸ್ಟಿಗೆ ಇದು ಆ್ಯಡ್ ಮಾಡೋದು ಅನ್ನಕ್ಕೆ. ಸೊ ಹಾಗಾಗಿ ಅಲ್ಲಿ ತನಕ ಅದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಸೊ ಇದು 2 ಮಿನಿಟ್ಸ್ ಸ್ವಲ್ಪ ಇದಾಗುತ್ತೆ. 2 ಮಿನಿಟ್ಸಲ್ಲಿ ಸಾಫ್ಟ್ ಆಗುತ್ತೆ. ಕುದಿಯೋ ನೀರಿಗೆ ಇದನ್ನು ಹಾಕಿ ಬಿಟ್ಬಿಡಬೇಕು ಹಾಗೆ. ಈಗ ಇದಕ್ಕೆ 2 ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ. ಉದ್ದಾಗಿ ಕಟ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿರುತ್ತೆ, ತಿಂದಾಗ ಅನ್ನ ತಿಂದಾಗ ಬಾಯಲ್ಲಿ ಸಿಗುತ್ತೆ. ಸೊ ಚೆನ್ನಾಗಿ ಅನಿಸುತ್ತೆ. ಅದಾದಮೇಲೆ 1 ಟೊಮೆಟೊನ ತೊಗೊಂಡಿದ್ದೀನಿ ಹುಳಿಗೆ. ಸೊ ಇದು ಜಾಮೂನ್ ಟೊಮೆಟೊ ಅಲ್ಲ, ಇದು ಗುಂಡಗಿರುತ್ತಲ್ಲ ದೇಸಿ ಟೊಮೆಟೊ, ಅದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಹುಳಿ ಬೇಕಾಗುತ್ತೆ, ಚೆನ್ನಾಗಿರುತ್ತೆ ಪಲಾವ್. ಸೊ ಅದನ್ನು ಕೂಡ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಈಗ ಒಂದು ಕುಕ್ಕರಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ. ಅದಾದಮೇಲೆ ಇದು ಪಲಾವ್ ಎಲೆನ ಹಾಕ್ತಾಯಿದ್ದೀನಿ, 1-2 ಪಲಾವ್ ಎಲೆ. ಮತ್ತು ಇದು ಸ್ಟಾರ್ ಎನಿಸ್ ಏನು ಮಸಾಲೆ ಇದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 2 ಮಿನಿಟ್ಸ್ ಫ್ರೈ ಮಾಡಿದರೆ ಸಾಕು, ಅಂದರೆ ಇದು ಗೋಲ್ಡನ್ ಬ್ರೌನ್ ಟರ್ನ್ ಆಗುತ್ತೆ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ.
ಈಗ ಸೋಯಾ ಚಂಕ್ಸ್ ಹಾಕ್ತಾಯಿದ್ದೀನಿ. ಇದು ಕೂಡ ಸ್ವಲ್ಪ ಫ್ರೈ ಮಾಡ್ತೀನಿ, ಅಂದರೆ ಮಸಾಲೆಗಳೆಲ್ಲ ಸೇರ್ಕೋಬೇಕು ಅದರೊಳಗೆ. ಸೊ ಚೆನ್ನಾಗಿ ಫ್ಲೇವರ್ ಬರುತ್ತೆ, ಚೆನ್ನಾಗಿರುತ್ತೆ. ಸೊ ಅದನ್ನು ನೀರನ್ನು ಪೂರ್ತಿಯಾಗಿ ಹಿಂಡಿ ಅದನ್ನು ಈಗ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಹೀಗೇ ಒಂದು 2 ಮಿನಿಟ್ಸ್ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಈಗ ಇದಕ್ಕೆ ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಸೊ ಮಸಾಲೆನ ಹಾಕಿ ಕೂಡ ಅದು ಸ್ವಲ್ಪ ಹಸಿ ಇರುತ್ತಲ್ಲ, ಸೊ ಹಾಗಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಸೋಯಾ ಚಂಕ್ಸ್ಗೆ ಚೆನ್ನಾಗಿ ಹತ್ಕೊಳ್ಳುತ್ತೆ ಮಸಾಲೆ. ಈಗ ಒಂದು 2 ಮಿನಿಟ್ಸ್ ಫ್ರೈ ಮಾಡಿದ ಮೇಲೆ ಇದಕ್ಕೆ ನಾನು ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಟೊಮೆಟೊನು ಕೂಡ ಸ್ವಲ್ಪ ಫ್ರೈ ಮಾಡಬೇಕು. ಈಗ ಇದಕ್ಕೆ ಪಲಾವ್ ಮಸಾಲ ಅಥವಾ ಬಿರಿಯಾನಿ ಮಸಾಲ ಹಾಕಬೇಕು. ನನ್ನ ಹತ್ರ ಬಿರಿಯಾನಿ ಮಸಾಲ ಇತ್ತು, ಸೊ ಅದನ್ನು ಹಾಕ್ತಾಯಿದ್ದೀನಿ, ಒಂದು 2 ಸ್ಪೂನು. ಅದರಲ್ಲಿ ಕೂಡ ಮಸಾಲೆ ಇರುತ್ತೆ, ಸೊ ನೋಡಿಬಿಟ್ಟು ಹಾಕಿ. ಯಾಕಂದರೆ ಮುಂಚೆ ನಾನು ಅದು ಮಿಕ್ಸಿಯಲ್ಲಿ ನಾನು ಸ್ವಲ್ಪ ಮಸಾಲನ ಹಾಕಿದ್ದೀನಿ. ಸೊ ಜಾಸ್ತಿ ಮಸಾಲೆ ಅನಿಸಿದ್ರೆ ತುಂಬ ಜಾಸ್ತಿ ಅದೇ ಸ್ಮೆಲ್ ಬರುತ್ತೆ, ಮಸಾಲೆ ಥರ. ಸೊ ಅದಕ್ಕೆ ನೋಡಿಬಿಟ್ಟು ಹಾಕಿ. ಸ್ವಲ್ಪ ಒಂದೀಗ ಎಷ್ಟು ಅನ್ನ, ಈಗ ನಾನು ಎರಡು ಗ್ಲಾಸಷ್ಟು ಅನ್ನ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಒಂದು 2 ಸ್ಪೂನು ಅಥವಾ 1.5 ಸ್ಪೂನ್ ನೀವು ಹಾಕ್ಕೊಳ್ಬೋದು. ಮತ್ತು ಇದಕ್ಕೆ ಉಪ್ಪು, ಖಾರ ಮತ್ತು ಮಸಾಲೆ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಯಾಕಂದರೆ ಸೋಯಾ ಇಲ್ಲಾಂದರೆ ಸಪ್ಪೆ ಅನಿಸ್ಬಿಡುತ್ತೆ. ಹಾಗಾಗಿ ಈಗ ಮನೆಯಲ್ಲಿ ಮಾಡಿದಂಥ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ. ನಾನು ಮಸಾಲೆ ಪುಡಿ ಕೂಡ ಮನೆಯಲ್ಲೇ ಮಾಡ್ತೀನಿ, ಇದೆಲ್ಲ ನಾನು ಮಾಡಿಟ್ಕೊಳ್ತೀನಿ. ಸೊ ನನಗೆ ಆ್ಯಕ್ಚುಲಿ ಹೊರಗಡೆ ಏನು ಇದು ಮಸಾಲೆ ಸಿಗುತ್ತಲ್ಲ, ಗರಂ ಮಸಾಲ, ನನಗದು ಇಷ್ಟ ಆಗಲ್ಲ ಅಷ್ಟು. ಅದಕ್ಕೆ ನಾನು ಈ ಥರ ಮನೆಯಲ್ಲೇ ನಾನು ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಈಗ ಇದಕ್ಕೆ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಅಕ್ಕಿನ ಒಂದು ಅರ್ಧ ತಾಸು ಮುಂಚೆನೇ ಚೆನ್ನಾಗಿ ಇದನ್ನು 2-3 ಸಲ ತೊಳೆದು ಇದನ್ನು ನೀರೆಲ್ಲ ತೆಗೆದುಬಿಟ್ಟು ಹಾಗೇ ಇಟ್ಟಿದ್ದೆ. ಈಗ ಇದಕ್ಕೆ ಸ್ವಲ್ಪ ಮೊಸರು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಸೇರಿಸ್ಕೊಳ್ತೀನಿ. ಅದಕ್ಕೆ ಟೊಮೆಟೊ ಒಂದೇ ತೊಗೊಂಡಿದ್ದು, ಯಾಕಂದರೆ ಮೊಸರು ಕೂಡ ಸೇರಿಸ್ತೀವಲ್ಲ, ಸೊ ಹಾಗಾಗಿ ನೋಡಿಬಿಟ್ಟು ಹಾಕ್ಕೊಳ್ಳಿ. ಈಗ ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿ ಅಂತಂದರೆ ಇದಕ್ಕೆ ನಾನು ಡಬಲ್ ಅಂದರೆ 4 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಈ ಥರ ಬಿರಿಯಾನಿ ಅಂತಂದರೆ ಸ್ವಲ್ಪ ಉದುರು ಥರ ಆಗಬೇಕು, ಅಂದರೆ ಬಿಡಿ ಥರ ಆಗಬೇಕು ಇದು ರೈಸ್. ಸೊ ಹಾಗಾಗಿ ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿ ಅಂತಂದರೆ 2 ಗ್ಲಾಸ್ ಅಷ್ಟೇ ನಾನು ನೀರನ್ನು ತೊಗೊಂಡಿದ್ದೀನಿ. ಈ ಥರ ಈಗ ಫುಲ್ ಅದು ಪೂರ್ತಿಯಾಗಿ ಈ ಥರ ಕುದಿ ಬರಬೇಕು, ಎಲ್ಲ ಸೈಡು ಕುದಿಬೇಕು. ಸೊ ಈಗ ನಾನು ಕುಕ್ಕರ್ ಲಿಡ್ಡನ್ನು ಮುಚ್ಚಿಸ್ತೀನಿ. ಒಂದು ಸೀಟಿ ಅಷ್ಟೇ ಮಾಡಬೇಕು. ಸೊ ಹಾಗಾಗಿ ಈ ಥರ ಬಿಡಿಯಾಗಿ ಉದುರಾಗಿ ಬರುತ್ತೆ ಅನ್ನ. ಸೊ ಒಂದು 5-10 ನಿಮಿಷ ನಂತರ ಮುಚ್ಚಳನ್ನು ತೆಗೀರಿ. ಸೊ ನೋಡಿ, ಬಿರಿಯಾನಿ ರೆಡಿಯಾಗಿದೆ. ಸೋಯಾ ಚಂಕ್ಸ್ ಬಿರಿಯಾನಿ ತುಂಬಾ ಟೇಸ್ಟಿ ಆಗುತ್ತೆ. ಈ ಥರ ಮಟನ್ ಬಿರಿಯಾನಿ ಮಾಡ್ಕೊಳ್ಬೋದು, ಮತ್ತು ಚಿಕನ್ ಬಿರಿಯಾನಿ ಕೂಡ ಮಾಡ್ಕೊಳ್ಬೋದು. ಸೊ ಇದೊಂದು ಸಲ ಟ್ರೈ ಮಾಡಿ. ಸೊ ಯಾರೆಲ್ಲ ಟ್ರೈ ಮಾಡ್ತೀರಾ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ಹೇಳಿ. ಮತ್ತು ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ. ಈಗ ಸಂಜೆ 5:30 ಆಗ್ತಾಯಿದೆ. ಸೊ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ, ಯಾಕೆ ಅಂತ ನಿಮಗೆ ನನ್ನ ಮುಂದೆ ಗೊತ್ತಾಗತ್ತೆ ವಿಡಿಯೋದಲ್ಲಿ. ಇವರು ಸಡನ್ನಾಗಿ ನನಗೆ ಹೇಳಿದರು, ಸರ್ಪ್ರೈಸ್ ಕೊಟ್ಟರು. ಬಂದು ತಲುಪಿದ್ದೀವಿ ಇಲ್ಲಿ ವಿಜಯ ಸೇಲ್ಸ್. ಸೊ ವಿಜಯ ಸೇಲ್ಸಲ್ಲಿ ಸ್ವಲ್ಪ ಕೆಲಸ ಇದೆ, ಅಂದರೆ ನಾವು ಒಂದು ಪ್ರಾಡಕ್ಟನ್ನು ನೋಡೋದಕ್ಕೆ ಬಂದಿದ್ದೀವಿ ಇಲ್ಲಿ. ಸೊ ಏನು ಪ್ರಾಡಕ್ಟ್ ನೋಡ್ತೀವಿ, ಏನು ತೊಗೊಳೋಕ್ಕೆ ಪ್ಲ್ಯಾನ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈಗ ಚೆನ್ನಾಗಿದೆ, ಇಲ್ಲಿ ವಿಜಯ ಸೇಲ್ಸ್ ಇದೆ, ತುಂಬಾ ಬೇರೆ ಎಲ್ಲ ಶಾಪ್ಸ್ ಇದೆ, ಇಲ್ಲಿ ಬೇರೆ ಎಲ್ಲ ಕಾಂಪ್ಲೆಕ್ಸ್ ಇದೆ ದೊಡ್ಡದು. ನಾವೀಗ ಬಂದಿದ್ದು ಥಾನೆಗೆ. ಸೊ ಇಲ್ಲಿ ವಿಜಯ ಸೇಲ್ಸ್ ಇದೆ. ಸೊ ಗೊತ್ತಾಯ್ತಲ್ಲ, ನಾವು ಏನೋ ಒಂದು ಎಲೆಕ್ಟ್ರಾನಿಕ್ ಪ್ರಾಡಕ್ಟನ್ನು ತೊಗೊಳಕ್ಕೆ ಬಂದಿದ್ದೀವಿ.
ಸೊ ನನಗೂ ಗೊತ್ತಿರಲಿಲ್ಲ, ಮಧ್ಯೆ ಬರುವಾಗ ಹೇಳಿದ್ರು. ಸೊ ಅದೇನಂತ ಅದು ನಿಮಗೂ ಗೊತ್ತಾಗತ್ತೆ. ನಾನು ಮುಂಚೆ ಪ್ಲ್ಯಾನ್ ಮಾಡ್ತಾಯಿದ್ದೆ ತೊಗೊಳ್ಬೇಕು ಅಂತ. ಸೊ ಎಸ್, ಇವಾಗ ಆ ಪ್ರಾಡಕ್ಟನ್ನು ತೊಗೊಳ್ತಾ ಇದ್ದೀವಿ. ಸೊ ಏನು ಅಂತ ನೋಡಿ. कॉफी मेकर हा फिलिप्सचं कसं आहे? हा काय आहे? हा 25 लिटरचं फक्त ओटीची आहे. त्याच्यामध्ये एअर फ्रायर नाहीये. एअर फ्रायर प्राइस काय? तेलचं खाल्लं तरी चालतंय. होय होय, ते आहे, थोडं माहिती आहे. 10,499. ते हा 20 लिटरचा बजाजचा हां, प्राइस 5,599. 5,000. नाही हा आपण आता हा प्लॅन करत हा आहे. 9,000ला आहे. 9,000 आणि ते 10,000 10,000. क्वांटिटी म्हणजे लिटरवर असतं ना हे पण? तो पण ते 25 जास्त असतं ना लिटरचा लिटर? असतो. हे 29 लिटरचं ते? आहे. 25 लिटरचं आहे. जास्त म्हणून थोडंसं. ते 5 म्हटलं ना? त्याच्यामध्ये तुम्हाला डिजिटल दिलंय ना, हां, त्याच्यामुळे तुम्हाला तेवढं हे वाटतंय. म्हणजे त्याच्यापेक्षा हाय प्राइस का आहे ते पण विचारते थोडंच. टाकू ना. हा पूर्ण पिनकोड वगैरे टाका. आणि MRP आहे त्याची 19,000 19,000 आणि आपली BSP सिंगल दिली. त्याच्यामध्ये तुम्हाला वरतून 2 दिलेत, खालून 2 दिलेत. ओके. जी टेस्ट तुम्हाला ह्याच्यामध्ये नाही लागणार ती तुम्हाला टेस्ट ह्याच्यामध्ये लागेल. कारण की ती भट्टीमध्ये तुम्ही करतात ना, ते खातात बिस्किट वगैरे, नानकाटे सगळं हा, टोटल मला कुकीज वगैरे करायचीच आहे. ते त्याच्यात होणार, ते ह्याच्यात नाही होत. मी प्लॅन करते की हा घेऊ, म्हणजे होममेड कुकीज वगैरे करते मी. ओके. हे प्राइस 18 का? प्राइस किती आहे? ऑल इन वन होतं ना, जेवत नाही कारण की शॉप पटापट संपून जातात. आता हाय प्रोजेक्ट ते त्याला पूर्ण त्याला एक दिला आज सकाळी आणि एक आता आहे. ते 2 वर्षाची तुमची वॉरंटी होऊन जाईल. ते तुमचं हे एअर थंडरचॅक्स मध्ये एअर फ्राय नाही आहे का? आहे ना मग, पण याच्यामध्ये कसं फ्री तुम्हाला हिटच त्याच्यामध्ये नाही free heat. त्याच्यात नाही आहे का? ते व्हॉट इज लाईक इम्पॉर्टन्स ऑफ फ्री हिट का? गरम आपण फ्रीजमधून काढतो या समोसा वगैरे बाहेरून आणला तर थंड होऊन जातं, तिथे गरम करण्यासाठी तुम्हाला दिले. आणि तुम्हाला हे पण दिलं, काय दिलं त्याच्यामध्ये अजून फंक्शन दिलं त्यासाठी. ಸ್ಟ್ಯಾಂಡ್ ಈಗ ಹೊರಗಡೆ ಬಂದ್ವಿ. ಸೊ ಇವನು ಮಲಗಿದ್ದ, ಇವನು ಕೂಡ ಎದ್ದ. ಇವಾಗ ಹೋಗ್ತೀವಿ ಇಲ್ಲಿಂದ ಇನ್ನೊಂದು ಪ್ಲೇಸಿಗೆ ಹೋಗೋದಿದೆ. ಸೊ ಅಲ್ಲಿ ವಿಸಿಟ್ ಮಾಡಿ ಮನೆಗೆ ಹೋಗ್ತೀವಿ. ಆರ್ಡ್ರ್ ಕೊಟ್ಟಿದ್ದೀವಿ, ನಾಡಿದ್ದು ಬರುತ್ತೆ. ಸೊ ಚೆನ್ನಾಗಿತ್ತು, ತುಂಬಾ ಕಲೆಕ್ಷನ್ಸ್ ಇದೆ, ಅಂದರೆ ತುಂಬ ಬ್ರ್ಯಾಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಫೈನಲಿ ಬುಕ್ ಆಯಿತು, ಫೈನಲಿ ಬರ್ತಾ ಇದೆ ನಾಡಿದ್ದು. ಆಫರ್ ಕೂಡ ಇದೆ ಇದರಲ್ಲಿ. ಸೊ ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ಎಲೆಕ್ಟ್ರಾನಿಕ್ಸಲ್ಲಿ ಅಥವಾ ಇದು OTG ನಾನು ತೊಗೊಂಡಿರೋದು, ಸೊ ಅದರಲ್ಲಿ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ವಿಸಿಟ್ ಮಾಡಿ. ಸೊ ಚೆನ್ನಾಗಿರುತ್ತೆ.